ಅಮಿತ್ ಶಾ ಹುರಿದುಂಬಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗ ಗಮನಿಸಬಹುದಾಗಿದೆ. ಅದಕ್ಕೆ ಪೂರಕವಾದಂತೆ ಮತ್ತೊಂದು ನ್ಯೂಸ್ ಈಗ ನಾವು ಕೂಡ ನೋಡ್ತಾ ಇದ್ದೀರಿ ವೀಕ್ಷಕರೇ. ಬಿಜೆಪಿ ಮುಖಂಡರು ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದಾರೆ. ಅಮಿತ್ ಶಾ 2019 ಸಂಸತ್ ಚುನಾವಣೆ ಗೆಲುವಿಗೆ ತಂತ್ರವನ್ನ ಹೇಳಿಕೊಡ್ತಾ ಇದ್ದಾರೆ. ಅಮಿತ್ ಶಾ 2019 ಚುನಾವಣೆ ಬಿಜೆಪಿಗೆ ಅತ್ಯಂತ ಪ್ರಮುಖವಾಗಿತ್ತು, ಹೀಗಾಗಿ ಇದನ್ನ ಗೆಲ್ಲಲೇಬೇಕು ಅನ್ನುವ ಒಂದು ಪಣವನ್ನ ತೊಟ್ಟಂತೆ ಕಾಣ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 74 ಸೀಟು ಪಡೆದ್ರೆ ಮೋದಿ ಹಿಂದಿಕ್ಕಲು ಯಾರಿಂದಲೂ ಸಾಧ್ಯ ಇಲ್ಲ. निर्बल है वो युवाओं को कहीं न कहीं शिक्षा के क्षेत्र में और नौकरी में आरक्षण दिया जाए। भारतीय जनता पार्टी की नरेंद्र मोदी सरकार ने न केवल कैबिनेट में फैसला करा, दोनों सदनों में ये बिल को पारित कराकर करोड़ों युवाओं के स्वप्न को साकार करने का काम किया है। और मैं मानता हूं कि संविधान के निर्माण के बाद जो महत्वपूर्ण संविधान संशोधन हुए हैं, उसमें से एक महत्वपूर्ण संशोधन 124वां संशोधन है। और इसलिए हम सब देश भर से आए हुए कार्यकर्ता भारतीय जनता पार्टी के प्रधानमंत्री, सरकार के प्रधानमंत्री श्री नरेंद्र मोदी जी को बहुत बहुत अभिनंदन और बधाई देते हैं। एक दूसरा फैसला, जीएसटी के कानून के तहत जीएसटी लागू होने के बाद हर जीएसटी बैठक में एक के बाद एक चीजों के, एक के बाद एक वस्तुओं के दाम कम करना, सरलीकरण करना और जो टीचिंग प्रॉब्लम थे, शुरुआती दिक्कतें थी, इसके निवारण के लिए हमेशा काम किया है। मगर कल जो जीएसटी की बैठक, काउंसिल की बैठक हुई, उसमें एक महत्वपूर्ण सरकार फैसला मोदी सरकार ने लिया। श्री अरुण जी की अध्यक्षता में हुई बैठक के अंदर ये निर्णय किया गया है कि 40 लाख तक जिसका टर्नओवर है, उनको जीएसटी के अंदर छोटे व्यापारी और छोटे उद्योगों को अपना रजिस्ट्रेशन कराने की। ಓಕೆ, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಡೆಲ್ಲಿ ರಾಮಲೀಲಾ ಮೈದಾನದಲ್ಲಿ ಕೇಸರಿ ಕಹಳೆ ಮೊಳಗ್ತಾ ಇದೆ, ಎಷ್ಟರ ಮಟ್ಟಿಗೆ ಜೋರಾಗಿದೆ, ಯಾವ ರೀತಿ ಮಾರ್ಧನಿಸ್ತಾ ಇದೆ, ಯಾವ ರೀತಿ ರಂಗ್ ಪಡೆದುಕೊಂಡಿದೆ ಅಂತ ಹೇಳ್ತೀರಿ ಸ್ವಾತಿ? ರಾಘವ್, ಇಡೀ ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಸರಿಸುಮಾರು 14,000 ಜನರ ಸಂಖ್ಯೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದಿದೆ. ಒಂದಷ್ಟು ಹೊರಗಡೆ ಟ್ರಾಫಿಕ್ ಜಾಮ್ಗಳು ಕಂಡು ಬಂದರೂ ಕೂಡ ಒಳಗಡೆ ಬಹಳಷ್ಟು ಚುನಾವಣೆಯ ಬಿಸಿ ಏರ್ತಾ ಇದೆ ಅಂತಾನೆ ಹೇಳಬಹುದು. ಒಂದು ಕಡೆಯಿಂದ ವ್ಯವಸ್ಥೆ ಸರಿ ಇಲ್ಲ ಅಂತ ಕೂಗಾಡುವಂತಹ ಒಂದಷ್ಟು ಪ್ರಸ್ತುತ ಶಾಸಕರು, ಮತ್ತೊಂದು ಕಡೆ ರಾಮ ಮಂದಿರವನ್ನ ಯಾವಾಗ ಕಟ್ತೀರಿ ಅಂತ ಕೇಳುವಂತಹ ಒಂದಷ್ಟು ಕಾರ್ಯಕರ್ತರು. ಸೊ ಹೀಗೆ ಈ ಎಲ್ಲ ಗದ್ದಲಗಳು, ಆಶಯಗಳ ನಡುವೆಯೇ ಕಾರ್ಯಕಾರಿಣಿಯ ಮೊದಲನೆಯ ದಿನ ಮತ್ತು ಉದ್ಘಾಟನೆಯೂ ಕೂಡ ಇವತ್ತು ಆಗಿದೆ. 2 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕಾರಿಣಿಯಲ್ಲಿ ನಾಳೆ ನರೇಂದ್ರ ಮೋದಿ ಅವರು ಸಮಾರೋಪ ಭಾಷಣವನ್ನ ಮಾಡಲಿದ್ದಾರೆ. ಇವತ್ತು ಉದ್ಘಾಟನಾ ಭಾಷಣವನ್ನ ಮಾಡಿದಂತಹ ಅಮಿತ್ ಶಾ ಅವರು ಒಂದು ವಿಚಾರವನ್ನ ಹೇಳಿದ್ರು. ನಾವು ತುಂಬಾ ಬೇಗ ರಾಮ ಮಂದಿರವನ್ನ ಕಟ್ತೀವಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಿದ್ದ ಹಾಗೇನೆ ಇಡೀ ಸೇರಿದಂತಹ ಜನಸ್ತೋಮದಲ್ಲಿ ಒಂದು ಕಿಚ್ ಹತ್ತಿತ್ತು. ಎಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಮೋದಿ ಮೋದಿ ಅಂತ ಕೂಗೋದಕ್ಕೆ, ಉದ್ಘೋಷಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ಭಾಷಣ ಮಾಡಿದ್ದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಭಾಷಣ ಮುಗಿದ ನಂತರ ಹೊರಗಡೆ ಕಾರ್ಯಕರ್ತರು ಒಂದಷ್ಟು ಅವರ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರ ಜೊತೆಗೇನೆ ಹೇಗೆ 2019 ಒಂದು ಲೋಕಸಭೆಯ ಚುನಾವಣೆಯನ್ನ ಎದುರಿಸಬೇಕು, ಮತ್ತೆ ಹೇಗೆ ಯಾವ ರಾಜ್ಯಗಳಲ್ಲಿ ಯಾವ ಸ್ಟ್ರಾಟಜಿಗಳನ್ನ ಮಾಡಬೇಕು, ಸೀಟ್ಗಳನ್ನ ಹೇಗೆ ಹೆಚ್ಚಳ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಪ್ರತ್ಯೇಕ ಸಭೆಯೂ ಕೂಡ ನಡೀತಾ ಇದೆ. ಆದ್ರೆ ನಡೆದಂತಹ ಈ ಒಂದು ಇನಾಗ್ರೇಷನ್ ನಲ್ಲಿ ಮಾತ್ರ ಬಹಳಷ್ಟು ಜನ ಸೇರಿದ್ರು. ಕರ್ನಾಟಕದಿಂದಲೂ ಕೂಡ ಸರಿಸುಮಾರು 600ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ನಾಯಕರು ಆಗಮಿಸಿದ್ರು. ರಾಘವ್, ಓಕೆ, ಈಗ
ಕಾರ್ಯಕಾರಿಣಿಯಲ್ಲಿ ಭಾಗಿಯಾದಂತಹ 14,000 ಮುಖಂಡರಲ್ಲಿ ಎಲ್ಲರನ್ನೂ ಕೂಡ ಒಮ್ಮತಕ್ಕೆ ತರಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್. ಅದನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಹುರಿದುಂಬಿಸ್ತಾ ಇದ್ರು, ಯಾವುದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು ಅಂದ್ರೆ ಇಲ್ಲಿ ಮೇಲ್ಜಾತಿ ಮೀಸಲಾತಿ ವಿಚಾರಕ್ಕಿರ್ಬೋದು ಅಥವಾ ಈ GST ಇರಬಹುದು, ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕಂಗೊಳಿಸ್ತಾ ಇತ್ತು ಅಂತ ಅನ್ಸುತ್ತೆ ಸ್ವಾತಿ? ರಾಘವ್, ಒಂದು ವಿಚಾರ ಏನು ಅಂತಂದ್ರೆ ಮೇಲ್ಜಾತಿಗೆ ಕೊಟ್ಟಂತಹ ಒಂದು ಮೀಸಲಾತಿ, ಮತ್ತೊಂದು ಕಡೆ ಸಿಟಿಸನ್ಶಿಪ್ ಆಕ್ಟ್ ಅಂತ ಏನು ನರೇಂದ್ರ ಮೋದಿಯ ಸರ್ಕಾರ ಇದು ಕಳೆದ ವಾರ ತಗೊಂಡ್ ಬಂತು, ಈ ಎರಡು ವಿಚಾರಗಳು ಕೂಡ ಬಹಳಷ್ಟು ಸದ್ದನ್ನ ಇವತ್ತು ಅಮಿತ್ ಶಾ ಅವರ ಭಾಷಣದಲ್ಲಿ ಪಡ್ಕೊಳ್ತು ಅಂತಾನೆ ಹೇಳಬಹುದು. ಒಂದು ಕಡೆ ತೀವ್ರವಾದಂತಹ ವಿರೋಧ ಅಸ್ಸಾಂ ಮತ್ತು ಇತರೆ ಈಶಾನ್ಯ ರಾಜ್ಯಗಳಲ್ಲಿ ವ್ಯಕ್ತವಾದ್ರೂ ಕೂಡ ನಾವು ಮಾಡಿದ್ದೇ ಸರಿ ಅನ್ನುವಂತಹ ಒಂದಿಷ್ಟು ಹೆಮ್ಮೆಯಿಂದ ಹೇಳ್ಕೊಡುವಂತಹ ಕೆಲಸವನ್ನ ಇವತ್ತು ಅಮಿತ್ ಶಾ ಅವರು ಮಾಡಿದ್ರು. ಅಷ್ಟೇ ಅಲ್ಲ, 270ಕ್ಕಿಂತ ಹೆಚ್ಚು ಸೀಟ್ಗಳನ್ನ ನೀವು ನರೇಂದ್ರ ಮೋದಿಗೆ ತೆಗೆಸ್ಕೊಡಿ, ಅದಾದ ಮೇಲೆ ಇಡೀ ದೇಶದ ಅಭಿವೃದ್ಧಿಯನ್ನ ನಿಲ್ಸೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಭಾರತೀಯ ಜನತಾ ಪಾರ್ಟಿಯನ್ನ ನಿಲ್ಸೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿ ಹುರಿದುಂಬಿಸೋದಕ್ಕೆ ಪ್ರಯತ್ನ ಪಟ್ಟರು ಅಮಿತ್ ಶಾ ಅವರು. ಮತ್ತೆ ರಾಮ ಮಂದಿರದ ವಿಚಾರವನ್ನ ಮಾತಾಡಿದ್ರು, GST ವಿಚಾರವನ್ನ ಮಾತಾಡಿದ್ರು, ಮತ್ತು ಕಳೆದ 4.5 ವರ್ಷಗಳಲ್ಲಿ ಸರ್ಕಾರ ಮಾಡಿದಂತಹ ಸಾಧನೆಗಳನ್ನು ಕೂಡ ಮಾತಾಡಿದ್ರು. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಸ್ವಾತಿ.